ಹೇಳುತ್ತೇನೆ. ಸತ್ಯವನ್ನೇ ಹೇಳುತ್ತೇನೆ. ಸತ್ಯವನ್ನು ಬಿಟ್ಟು ಬೇರೇನು ಹೇಳುವುದಿಲ್ಲ. ಸತ್ಯವನ್ನು ಬಿಟ್ಟು ಬೇರೇನೂ ಹೇಳುವುದಿಲ್ಲ. ಏನಮ್ಮ, ಮದುವೆಯಾದ ಇಷ್ಟು ವರ್ಷದ ಮೇಲೆ ಡಾಕ್ಟರ್ ಕೃಷ್ಣ ನನ್ನ ಗಂಡ ಅಂತ ಇವತ್ತು ಬಂದಿದ್ದೀರಲ್ಲ, ಇದುವರೆಗೂ ಏನ್ ಮಾಡ್ತಾ ಇದ್ರಿ? ಸೀತೆ ಶ್ರೀರಾಮಚಂದ್ರ ಜೊತೆ ಕಾಡ್ಗೆ ಹೋಗಿ ಹೇಗೆ ತನ್ನ ಪತಿವ್ರತ ಧರ್ಮನ ಕಾಪಾಡ್ಕೊಂಡಿದ್ಲು, ಹಾಗೆ ನಾನು ಲಕ್ಷ್ಮಣನ ಹೆಂಡತಿ ಊರ್ಮಿಳೆ ಥರ ನನ್ನ ಗಂಡ ಬರ್ತಾನೆ ಅಂತ ನನ್ನ ಪತಿವ್ರತ ಧರ್ಮನ ಕಾಪಾಡ್ಕೊಂಡು ಕಾಯ್ತಾ ಇದ್ದೆ. ನೋಡಮ್ಮ, ಇದು ಕೋರ್ಟು. ಇಲ್ಲಿ ತ್ರೇತಾಯುಗದ ಹರಿಕತೆನೆಲ್ಲ ಹೇಳಿ ಏನೂ ಪ್ರಯೋಜನ ಇಲ್ಲ. ಓಹೋ, ಹಾಗಾದ್ರೆ ದ್ವಾಪರ ಯುಗದ ಭಗವದ್ಗೀತೆನ ಯಾಕೆ ತಗೊಂಡ್ ಬಂದ್ರಿ? ಪ್ರಮಾಣ ಮಾಡ್ಸೋಕೆ. ಆರ್ಡರ್ ಆರ್ಡರ್. ನೋಡಿ, ಕೇಳಿದ ಪ್ರಶ್ನೆಗೆ ಸರಿಯಾದ ಉತ್ತರ ಕೊಡದೆ ಅಧಿಕ ಪ್ರಸಂಗನ ತೋರಿಸೋದಕ್ಕೆ ಪ್ರಯತ್ನ ಪಡಬೇಡಿ. ಐ ಅಬ್ಜೆಕ್ಟ್ ಯುವರ್ ಆನರ್. ನನ್ನ ಕ್ಲೈಂಟ್ ಕಾವೇರಿ ಕೇಳಿದ ಪ್ರಶ್ನೆಗೆ ಸರಿಯಾಗಿ ಉತ್ತರ ಕೊಟ್ಟಿದ್ರು. ಅಧಿಕ ಪ್ರಸಂಗಿ ತರಹ ಯಾರು ಮಾಡ್ತಾ ಇದ್ದಾರೆ ಅಂತ ಅವೇ ತಿಳ್ಕೋಬೇಕು. ನಿರಪರಾಧಿಯಾದ ಕಾವೇರಿಗೆ ಆಗಿರೋ ಅನ್ಯಾಯವನ್ನ ನ್ಯಾಯ ದೇವತೆ ಎದುರು ಸಾಬೀತು ಮಾಡೋದಕ್ಕೆ ತಾವು ಅನುಮತಿ ನೀಡಬೇಕು ಅಂತ ತಮ್ಮಲ್ಲಿ ಪ್ರಾರ್ಥನೆ ಮಾಡ್ಕೋತೇನೆ. ಪರ್ಮಿಷನ್ ಗ್ರಾಂಟೆಡ್. ಥ್ಯಾಂಕ್ ಯು ಯುವರ್ ಆನರ್. ಡಾಕ್ಟರ್ ಕೃಷ್ಣ, ಕಾವೇರಿಗೆ ಮಹೇಶನ ಜೊತೆ ಅನೈತಿಕವಾದ ಸಂಬಂಧ ಇತ್ತು ಅಂತ ನಮಗೆ ಯಾವಾಗ ಗೊತ್ತಾಯ್ತು? ಚಪ್ಪರದ ಹಿಂದಿನ ದಿವಸ ಗೊತ್ತಾಯ್ತು. ಅದು ಹೇಗೆ ಗೊತ್ತಾಯ್ತು ಅಂತ ಸ್ವಲ್ಪ ಬಿಡಿಸಿ ಹೇಳ್ತೀರಾ? ಹೂದೋಟದಲ್ಲಿ ಮಹೇಶ ಕಾವೇರಿ ಜೊತೆ ತನ್ನ ಪ್ರೀತಿ ಪ್ರೇಮದ ಬಗ್ಗೆ ಮಾತಾಡ್ತಾ ಇದ್ದದನ್ನ ನನ್ನ ಕಣ್ಣಾರ ನೋಡಿ ಕಿವಿಯಾರ ಕೇಳಿಸ್ಕೊಂಡಿದ್ದೀನಿ. ಅಂದ್ರೆ ಮಹೇಶ ಕಾವೇರಿ ಜೊತೆ ಮಾತಾಡ್ತಾ ಇದ್ದದನ್ನ ನೋಡಿದ್ರೆ ವಿನಃ ಚಕ್ಕಂದ ಆಡ್ತಾ ಇದ್ದದನ್ನ ನೋಡ್ಲಿಲ್ಲ ಅಲ್ಲ? ಮಾವ, ನೀವು ನನ್ನ ತಪ್ಪಿಗೆ ಸಿಗಾಕ್ಸಕ್ಕೆ ಪ್ರಯತ್ನ ಪಡ್ತಾ ಇದ್ದೀರಾ. ಶಟ್ ಅಪ್. ಮಾವ ಅಂತ ಸಂಬೋಧನೆ ಮಾಡಕ್ಕೆ ಇದು ನಿಮ್ಮ ಮಾವನ ಮನೆ ಅಲ್ಲ. ದಿಸ್ ಇಸ್ ಕೋರ್ಟ್. ಹೇಳಿ, ಚಕ್ಕಂದ ಆಡಿದ್ದನ್ನ ನೀವು ಕಣ್ಣಿಂದ ನೋಡಿದ್ರಾ? ಇಲ್ಲ. Another point to be noted, Your Honor. ಡಾಕ್ಟರ್ ಕೃಷ್ಣ, ಕಾವೇರಿ ನಿಮ್ಮ ಬಡ ಹುಟ್ಟಿದ ಸ್ವಂತ ಅಕ್ಕನ ಮಗಳು. ಇಡೀ ಜಗತ್ತೇ ಅವಳ ಮೇಲೆ ಆರೋಪ ಹೊರಿಸಿದ್ರು ನೀವು ಅದನ್ನ ನಂಬೋ ಹಾಗಿರಲಿಲ್ಲ. ಅಂಥದ್ರಲ್ಲಿ ಒಬ್ಬ ಅಗಸ ಸೀತೆ ಮೇಲೆ ಆರೋಪ ಹೊರಿಸಿದ ಹಾಗೆ ಮಹೇಶ್ ಅವಳ ಮೇಲೆ ಹೊರಿಸಿದ ಗಾಳಿ ಮಾತಿನ ಆರೋಪನ ನೀವು ಹೇಗೆ ನಂಬಿದ್ರಿ? ಆ ಸಾಕ್ಷಾತ್ ಶ್ರೀರಾಮಚಂದ್ರ ಹಾಗೆ ನಂಬದ್ನೋ ನಾನು ಹಾಗೆ ನಂಬಿದೆ. ಹಾಗಾದ್ರೆ ಅಗ್ನಿ ಪರೀಕ್ಷೆನೂ ಮಾಡಿದ್ರಿ ಅಂತ ಕಾಣುತ್ತೆ. ಹಾಗೇನಾದ್ರೂ ಮಾಡಿದಿದ್ರೆ ಸುಟ್ಟು ಬುದಿಯ ಹೋಗ್ತಿದ್ರು. ಹೌದು ಹೌದು. ಹಾಗಿದ್ಮೇಲೆ ಮತ್ಯಾವ ಪರೀಕ್ಷೆ ಮಾಡಿದ್ರಿ? ಅಂಗ ಪರೀಕ್ಷೆ ಮಾಡಿದೆ. ಮೈ ಗಾಡ್, ವೆರಿ ಇಂಪಾರ್ಟೆಂಟ್ ಪಾಯಿಂಟ್ ಟು ಬಿ ನೋಟೆಡ್, ಯುವರ್ ಆನರ್. ಅಂದ ಹಾಗೆ ತಾವು ಕಾವೇರಿಯ ಅಂಗ ಪರೀಕ್ಷೆನ ಎಲ್ಲಿ, ಹೇಗೆ, ಯಾವ ಕಾರಣಕ್ಕಾಗಿ ಮಾಡಿದ್ರಿ ಅಂತ ಮುಚ್ಚು ಮರ ಇಲ್ಲದೆ ಹೇಳ್ತೀರಾ? ಹೇಳ್ತೀನಿ, ತಗೊಳ್ಳಿ. ಭೂಕಂಪಕ್ಕಿಂತ ಭಯಂಕರವಾದ ಸುದ್ದಿನ ನೀವೇ ಓದ್ ನೋಡಿ. ಹೆತ್ತ ತಾಯಿಯೊಬ್ಬಳನ್ನ ಬಿಟ್ರೆ ಕೇವಲ ತನ್ನ ಗಂಡನಾದವನು ಮಾತ್ರ ಗೊತ್ತಾಗುವಂತ ಒಂದು ಗುಪ್ತವಾದ ಗುರುತಿನ ವಿಷಯ ಈ ಪತ್ರದಲ್ಲಿ ಬರ್ತಿದೆ. ಅವತ್ತು ನಾನು ಅದನ್ನು ಓದಿದ್ಮೇಲೆ ಮೊದಲು ನಾನು ಹೇಳಿದ ಕೆಲಸ ಮಾಡು. ತಾಳಿ ಕಟ್ಟಿದ್ಮೇಲೆ ನೀನ್ ಹೇಳ್ದಾಗ ಕೇಳ್ತೀನಿ. ಇವಾಗ ದಯವಿಟ್ಟು ಬೇಡ ಮಾವ. I said open the blast. ನೋಡು, ಕಾವೇರಿ ಎಡಗಡೆ ಎದೆ ಮೇಲೆ ನಾನು ಅನುಭವಿಸುವಾಗ ನೋಡಿರೋ ಕಪ್ಪಮಚ್ಚೆ ಸಾಕ್ಷಿ ಐತೆ. ನಿನ್ಗೆ ಅನುಮಾನ ಇದ್ರೆ ಹೋಗಿ ಪರೀಕ್ಷೆ ಮಾಡ್ಕೋ. ನೀನ್ ಇಂಥ ನೀಚಿಗೆಟ್ಟವಳು ಅಂತ ನನಗೆ ಗೊತ್ತಿರ್ಲಿಲ್ಲ. ಮಹೇಶ ಪತ್ರದಲ್ಲಿ ಬರೆದ ವಿಷಯ ಬೆಳಕಿನಷ್ಟೇ ಸತ್ಯವಾಗಿತ್ತು. ಇಂಥ ಒಂದು ಸತ್ಯಸಾಕ್ಷಿನ ಕಣ್ಣಾರ ಕಂಡ ಮೇಲೆ ಯಾರಾದ್ರೂ ಮದುವೆ ಆಗ್ತಾರ? ಹೇಳಿ ರಾನರ್. ಹಾಗೆ ಹೇಳ್ಬೇಡ ಕೃಷ್ಣ, ಹಾಗೆ ಹೇಳ್ಬೇಡ. ನಮ್ಮ ಕಾವೇರಿ ಊಟಕ್ಕಿಟ್ಟ ಚಿನ್ನ, ಅಪರಂಜಿ. ಅವಳು ಕಾವೇರಿ ಅಷ್ಟೇ ಪವಿತ್ರವಾಗಿದ್ದಾಳೆ. ಮಲವ, ಹೋಗವ, ಏನ್ ನಡೀತು ಅಂತ ನೀನೇ ಹೇಳು. ಮುಕ್ಕೋಟಿ ದೇವತೆಗಳ ಸಾಕ್ಷಿಯಾಗಿ ನಿಜಾನೇ ಹೇಳ್ತಾ ಇವ್ನಿ ಸ್ವಾಮಿ. ಕಾವೇರಿ ದೇವತೆ ಇದ್ದಂಗೆ ಸ್ವಾಮಿ, ದೇವತೆ ಇದ್ದಂಗೆ. ಅವಳ ಮೇಲೆ ಇಲ್ಲಿದ ಅಪವಾದ ಹೊರಿಸ್ತೋಳು. ಅವಳು ಸೋದತ್ತೆ ನಾನು ಕಾವೇರಿ ಹೇಗಾದ್ರೂ ಮಾಡಿ ನನ್ ಸೊಸೆ ಮಾಡ್ಕೋಬೇಕು, ನಮ್ಮ ಅಣ್ಣನ ಆಸ್ತಿನೆಲ್ಲ ಪಡ್ಕೋಬೇಕು ಅನ್ನೋ ದುರಾಸೆಯಿಂದ ಮದ್ವೆ ವಿಷಯ ಮಾತಾಡಕ್ಕೆ ನಾನು ಅವತ್ತು ಅವ್ರ ಮನೆಗೆ ಹೋಗಿದ್ದೆ. ಕಾವೇರಿ, ಏನತ್ತೆ? ನಿಮ್ಮ ಅವ್ವ ಬಂದ್ರೆ ಹೊಸಿ ಮನೆ ಬರ ಕೇಳು. ನಂಗೆ ಅರ್ಜೆಂಟ್ ಕೆಲಸ ಐತೆ, ಬರ್ತೀನಿ. ಅತ್ತೆ, ಹಾಗೆ ನನ್ ಬೆನ್ನುಚ್ ಕೊಟ್ಬಿಟ್ಟು ಒಂದ್ 4 ಚಮ್ ಸುಡ್ಸುವ ನೀರ್ ಹಾಕ್ಬಿಟ್ಟು ಹೋಗ್ತೀಯಾ? ಬಂದೆ.
ತಿರುಗು, ನೀರು ಒಯ್ತೀನಿ. ಎಡಗಡೆ ಮಚ್ಚೆ ಇರೋ ಈ ಅದೃಷ್ಟ ದೇವತೆನ ಹೆಂಗಾರ ಮಾಡಿ ನಾನು ಸೊಸೆ ಮಾಡ್ಕೊಳ್ಳೇಬೇಕು. ಅವತ್ ನೋಡಿದ ಸುಪ್ಶಕನ್ ಮಚ್ಚೆನ ಅಪ್ಶಕನದ ಮಚ್ಚೆ ಮಾಡಿ ಕಾವೇರಿ ನನ್ ಮಗ ಅನ್ಭವಿಸೋನೆ ಅಂತ ಸುಳ್ಳು ಪತ್ರ ಬರೆಸಿ ಮದುವೆನ ನಿಲ್ಸ್ಬಿಟ್ಟೆ ಸ್ವಾಮಿ, ಮದುವೆ ನಿಲ್ಸ್ಬಿಟ್ಟೆ. ನನ್ನ ಕ್ಷಮಿಸ್ಬಿಡ ಕೃಷ್ಣ, ನನ್ನ ಕ್ಷಮಿಸ್ಬಿಡು. ನಿಮ್ ತುಂಬಿದ ಮನೆ ದೀಪ ಬೆಳೋ ಈ ದೇವತೆನ ಕೈ ಹಿಡಿದು ಕಾಪಾಡೋ, ಕಾಪಾಡೋ. ಯುವರ್ ಆನರ್, ನನ್ನಿಂದ ದೊಡ್ಡ ಅಪರಾಧವಾಗಿದೆ. ನನ್ನ ತಪ್ಪು ಕಲ್ಪನೆಯಿಂದ ಕಾವೇರಿ ಜೀವನ ನರಕ ಆಗಿದೆ. ಈಗಲೂ ಕಾವೇರಿ ಒಪ್ಕೊಳ್ಳೋದಾದ್ರೆ ಕೋರ್ಟ್ ಅಪ್ಪಣೆ ಪಡೆದು ನನ್ನ ಕಾವೇರಿನ ಸಂತೋಷವಾಗಿ ಮದುವೆ ಆಗ್ತೀನಿ. ಅನೈತಿಕ ಸಂಬಂಧದ ಸುಳ್ಳು ಆರೋಪದ ಮೇಲೆ ಮದುವೆಯನ್ನು ನಿರಾಕರಿಸಿದ್ದ ಶ್ರೀ ಡಾಕ್ಟರ್ ಕೃಷ್ಣರವರು ತಮ್ಮ ತಪ್ಪನ್ನು ಒಪ್ಪಿಕೊಂಡು ಕುಮಾರಿ ಕಾವೇರಿಯನ್ನು ಮತ್ತೆ ಮದುವೆ ಮಾಡಿಕೊಳ್ಳಲು ಅನುಮತಿ ಕೋರಿರುವುದರಿಂದ ನ್ಯಾಯಾಲಯ ಅವರ ಇಚ್ಛೆಗೆ ಸಮ್ಮತಿಸಿ ಆದರ್ಶ ದಂಪತಿಗಳಾಗಲು ಆದೇಶ ನೀಡಿದೆ. ಕಾವೇರಿ ನಿಂತ್ಕೋ. ಕಾವೇರಿ, ಕಾವೇರಿ, ಕಾವೇರಿ ನಿಂತ್ಕೋ. ನೋಡ್ ಕಾವೇರಿ, ಹಳೇದನ್ನೆಲ್ಲ ಮರೆತು ನಾವಿಬ್ಬರು ಮದುವೆ ಮಾಡ್ಕೊಂಡು ಇನ್ನಾದ್ರೂ ಸುಖವಾಗಿರೋಣ ಬಾ. ಕ್ಷಮಿಸಿ, ಈಗ ನಿಮ್ ಯಾವ ಮಾತು ಕೇಳೋದಕ್ಕೂ ಈ ಕಾವೇರಿ ಸಿದ್ಧವಾಗಿಲ್ಲ. ಹಾಗಾದ್ರೆ ನನ್ನ ಗಂಡ ಬೇಕು ಅಂತ ಕೋರ್ಟಲ್ಲಿ ಕೇಸ್ ಹಾಕಿದ್ದು? 100 ಜನರ ಮುಂದೆ ಹೆಂಡತಿಯಾಗಿ ಸ್ವೀಕರಿಸಬೇಕಾಗಿದ್ದ ನನ್ನನ್ನ ನಿರಾಕರಿಸಿ ಅವಮಾನದ ಬಹುಮಾನ ಕೊಟ್ರಲ್ಲ, ಅದಕ್ಕೆ. ಅಷ್ಟೇ ಅಲ್ಲ, ಸೀತೆ ತರ ಅಗ್ನಿ ಪ್ರವೇಶದಿಂದ ಗೆದ್ದು ಬಂದು ನಾನು ಪವಿತ್ರವಾಗಿದ್ದೀನಿ ಅಂತ ನಿರೂಪಿಸೋದಕ್ಕೆ. ಇನ್ನು ಮೇಲೆ ನಿಮ್ ದಾರಿ ನಿಮ್ದು, ನನ್ ದಾರಿ ನಂದು. ಕಾವೇರಿ, ಏನಮ್ಮ ಇದು? ಯಾಕೆ ರೀತಿ ಹುಚ್ಚುಚ್ಚಾಗಿ ಮಾತಾಡ್ತಾ ಇದೀಯಾ? ಏನಾಗಿದೆ ನಿನ್ಗೆ? ಮಾವ, ಈಗಾಗಿರದೆ ಸಾಲ್ದ, ಇನ್ನು ನನ್ನ ಜೀವನ ಹಾಳಾಗ್ಬೇಕಾ? ನೀವೇ ಹೇಳಿ. ಇಲ್ಲ ಕಾವೇರಿ, ಮತ್ತೆ ನಿನ್ ಜೀವನನ ಹಾಳು ಮಾಡೋದು ಖಂಡಿತ ನಾನ್ ಬಿಡೋದಿಲ್ಲ. ನೋಡ್ತಾ ಇರು, ಯಾವ ಚಪ್ಪರದಲ್ಲಿ ನಿನ್ನ ಮದುವೆ ನಿಂತೋಯ್ತು ಅದೇ ಚಪ್ಪರದ ಹಸೆ ಮನೆ ಮೇಲೆ ನಿನ್ನ ಕೂರಿಸಿ ಸುತ್ತ 7 ಹಳ್ಳಿ ಜನಗಳನ್ನ ಕರೆಸಿ ಅದ್ದೂರಿಯಾಗಿ ನಿನ್ನ ಮದುವೆ ಮಾಡಿ ನಿನ್ನ ಬಾಣ ಬಂಗಾರ ಮಾಡ್ತೀನಿ. ಬೇಡ ಮಾವ, ಬೇಡ. ಮದುವೆ ಮಾಡ್ಕೊಂಡು ಜೊತೆಲಿ ಬಾಳ್ವೆ ಮಾಡೋ ನಿಮ್ಮ ತಮ್ಮನ ಅವಶ್ಯಕತೆ ನನಗಿಲ್ಲ. ನೋಡಿ, ಅವತ್ತು ನೀವು ನನ್ನ ಹೆಸರಿನಲ್ಲಿ ಮಾಡಿಸಿರೋ ಈ ತಾಳಿ ನನ್ನ ಎದೆ ಸಿಂಹಾಸನದ ಮೇಲೆ ರಾಜ್ಯಭಾರ ಮಾಡೋದಕ್ಕೆ ಗಂಡ ಅನ್ನೋ 2 ಅಕ್ಷರದ ನಾಮಬಲ ಬೇಕಾಗಿತ್ತು, ಅಷ್ಟೇ. ಇವತ್ತದನ್ನ ನಾನು ಪಡ್ಕೊಂಡಿದ್ದೀನಿ ಮಾವ. ಇವತ್ತಿಂದ ದೇವರ ಹೆಸರಿನಲ್ಲಿ ಈ ತಾಳಿನ ಕಟ್ಕೊಂಡು ಸಮಾಜದಲ್ಲಿ ಗಂಡ ಇರೋ ಗರ್ತಿ ತರ ಟಿವಿಯಿಂದ ತಲೆ ಎತ್ಕೊಂಡು ತಿರ್ಗಾಡ್ತೀನಿ ಮಾವ. ಈ ತಾಳಿ ಸ್ಪರ್ಶ ಸುಖನೇ ನನ್ನ ಸೌಭಾಗ್ಯ ಅಂತ ತಿಳ್ಕೊತೀನಿ. ಕಾವೇರಿ, ನೀನ್ ತಪ್ಪು ಮಾಡ್ತಾ ಇದೀಯಾ, ತುಂಬಾ ತಪ್ಪು ಮಾಡ್ತಾ ಇದೀಯಾ. ನೋಡು, ನನ್ ಮಾತು ಕೇಳು. ನಿನ್ನ ನಿರ್ಧಾರನ ಬದಲಾಯಿಸಿ ಈ ಮದುವೆಗೆ ಒಪ್ಕೋ. ಮಾವ, ನೀವು ನನ್ನ ಚಿಕ್ಕ ವಯಸ್ಸಿನಿಂದ ಓದಿಸಿ ಆಡಿಸಿ ಬೆಳೆಸಿದ್ದೀರಾ. ನಾನು ಯಾವತ್ತೂ ನಿಮಗೆ ಎದುರುತ್ತರ ಕೊಟ್ಟಿಲ್ಲ. ಮಾವ, ನೀವೇ ನಿಮ್ ಕೈಯಿಂದ ಒಂದು ತೊಟ್ಟು ವಿಷ ಕೊಟ್ಬಿಡಿ, ಕುಡ್ದು ನಿಮ್ ಮಡ್ಲಲ್ಲೇ ಪ್ರಾಣ ಬಿಟ್ಬಿಡ್ತೇನೆ. ಆದ್ರೆ ಈ ಮದುವೆ ಮಾತ್ರ ಖಂಡಿತ ಆಗೋಲ್ಲ. ಯಾರ್ ಮಾತ್ಗೂ ಬೆಲೆ ಕೊಡದೆ ಹೋಗ್ತಾ ಇದ್ದೀರಾ ಮೇಡಮ್? ಹೋಗಿ ಮೇಡಮ್, ಹೋಗಿ. ನೀವೇ ಹೊರಟೋದ್ಮೇಲೆ ನಾನು ಇನ್ಯಾಕೆ ಬದುಕಿರ್ಬೇಕು ಮೇಡಮ್? ನಾನು ನಮ್ಮ ಮಮ್ಮಿ ಹತ್ರ ಹೊರಟೋಗ್ತೀನಿ ಮೇಡಮ್, ಹೊರಟೋಗ್ತೀನಿ. ನೋಡಿದ್ಯಾ ಕಾವೇರಿ, ಆ ಮಗು ನಿನ್ನ ಹೊಟ್ಟೆಲ್ ಹುಟ್ಟದೇ ಇದ್ರು ತಾಯಿ ಮಮತೆಗೋಸ್ಕರ ಎಷ್ಟೊಂದು ಹಂಬಲಿಸ್ತಾ ಇದೆ. ನನ್ನ ತುಂಬಿದ ಮನೆ ರಕ್ತದ ಕಣದಲ್ಲಿ ಎಂಥ ಪ್ರೀತಿ ತುಂಬಿದೆ ಅಂತ ನೋಡು. ನೋಡಿ ಮೇಡಮ್,
ನಿಮಗ್ ನಿಜವಾಗ್ಲೂ ತಾಯಿ ಹೃದಯ ಇದ್ದಿದ್ದೆ ಆದ್ರೆ ನಾನ್ 3 ವರ್ಷದಲ್ಲಿ ನನಗೆ ತಾಯಿ ಸ್ಥಾನ ತುಂಬಲೇಬೇಕು. ಐ ಮೀನ್ ಈ ಪಬ್ಲಿಕ್ ಮುಂದೆ ನಮ್ ಡ್ಯಾಡಿ ಕೈಯಿಂದ ತಾಳಿ ಕಟ್ಟಿಸ್ಕೊಳ್ಳೇಬೇಕು. ಇಲ್ಲದೆ ಹೋದ್ರೆ ನನ್ನ ಸಾವಿಗೆ ನೀವೇ ಕಾರಣ ಆಗ್ತೀರಾ. 1 ಸಂಸಾರ ಆನಂದ ಸಾಗರ, ಪ್ರೀತಿ ಎಂಬ ದೈವವೇ ನಮಗಾಧಾರ, ಆ ದೈವ ತಂದ ವರದಿಂದ ಬಾಳೆ. ಆನಂದ ಸಾಗರ, ಪ್ರೀತಿ ಎಂಬ ದೈವವೇ ನಮಗಾಧಾರ, ಆ ದೈವ ತಂದ ವರದಿಂದ ಬಾಳೆ ಬಂಗಾರ. ತುಂಬಿದ ಮನೆ ಸೊಸೆ ಕಾವೇರವ, ಎಲ್ಲ ಒಬ್ಬಟ್ಟು ನಿನ್ನ ಗಂಡನ್ಗೆ ಬಡ್ಬಿಡ್ಬೇಡವ. ನಿಮ್ಮಿಬ್ಬರನ್ನ ಒಂದ್ಗೂಡ್ಸಿರೋ ನಮ್ಗೂ ಒಂದೊಂದು ಒಬ್ಬಟ್ಟ ದೊಡ್ಡ ಮನಸ್ಸು ಮಾಡಿ ಹಾಕವೋ.